ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಮನೆ ದೇವ್ರಿಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಸೊ ತುಂಬ ದಿನ ಆಗಿತ್ತು ಹೋಗಿ ಕೂಡ. ಸರಿ ಇವತ್ತು ಹೋಗಿ ಬರೋಣ, ಸೋಮವಾರ ಬೇರೆ ಅಲ್ವಾ, ಸೋಮವಾರನೇ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಬೇಕು. ಸರಿ ಹೋಗಿ ಬರೋಣ ಅಂತ ರೆಡಿ ಆಗಿ ಸಂಜೆ ಹೋಗ್ತಿದ್ದೀವಿ. ಸೊ ಆ್ಯಕ್ಚುಲಿ ಮಾರ್ನಿಂಗ್ ಹೋಗ್ತಿದ್ವಿ, ಬಟ್ ನನ್ನ ಮಗ ಸ್ಕೂಲ್ ಮುಗಿಸ್ಕೊಂಡು ಬರೋಷ್ಟರೊಳಗಡೆ ಸಂಜೆ 5:15 ಏನೋ ಆಗಿತ್ತು. ಸೊ 5:15 ಮತ್ತೆ ಅವನಿಗೆ ಸ್ನಾನ ಮಾಡಿಸಿ ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು, ಸೊ ಮತ್ತೆ ಮನೇಲಿ ಏನೇನಿದೆ ಅದೆಲ್ಲ ತೊಗೊಂಡು ಹೂವು ಎಲ್ಲ ಹೊರಗಡೆ ತೊಗೊಳ್ಳೋಣ ಅಂತ ರೆಡಿಯಾಗಿ ಹೋಗ್ತಿದ್ವಿ. ನನ್ನ ಮಗ ಅಳ್ತಿದ್ದಾನೆ, ಏನು ಸ್ನ್ಯಾಕ್ಸ್ ಕೊಟ್ಟಿಲ್ಲ, ಹಂಗೆ ಕರ್ಕೊಂಡು ಬಂದುಬಿಟ್ಟಿದ್ದೀರ ನನ್ನಂತ ಅಳ್ತಾ ಇದ್ದ. ಸರಿ ಹೋಗೋ ದಾರಿಯಲ್ಲಿ ಏನಾದರೂ ಕೊಡಿಸ್ತೀನಿ ಬಾ ಅಂತ ಹೇಳಿ ಅವ್ನಿಗೊಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು. ಆ್ಯಕ್ಚುಲಿ ತುಂಬ ದಿನ ಅನ್ನೋದಕ್ಕಿಂತ ನಿಯರ್ಲಿ 1 ಇಯರ್ ಆಗ್ತಾ ಬಂದಿದೆ ಅಂತಲೇ ಹೇಳ್ಬೋದು ಮನೆ ದೇವಸ್ಥಾನಕ್ಕೆ ಹೋಗಲಿ. ಆ್ಯಕ್ಚುಲಿ ಕಾರ್ತಿಕ್ ಮಾಸದಲ್ಲಿ ಹೋಗಬೇಕು ಅಂದ್ಕೊಂಡ್ವಿ. ಸೊ ಒಂದಾದಮೇಲೆ ಒಂದು ಅದು ಇದು ಅಂತಂದು ಅಷ್ಟು ಹೋಗಬಾರ್ದಿತ್ತು, ಆ ಥರ ಕಾರಣಗಳಿಂದ ಹೋಗಲೇ ಇರಲಿಲ್ಲ. ಸೊ ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ, ಸಡನ್ನಾಗಿ ಹೋಗಬೇಕು ಅಂದ್ಕೊಂಡ್ವಿ. ಸೊ ಸಡನ್ನಾಗಿ ಅದು ಕೂಡ ನಮಗೆ ಅಡ್ಜಸ್ಟ್ ಆಯಿತು ಅಂತಲೇ ಹೇಳ್ಬೋದು. ನಾವು ದೇವ್ರನ್ನ ನೋಡೋಕೆ ಹೋಗ್ತೀವಿ ಅಂದಾಗ ಹೋಗೋಕ್ಕಾಗೋದಿಲ್ಲ. ನಾವು ನೋಡೋಕೆ ಹೋಗ್ತೀವಿ ಅಂದಾಗ ದೇವ್ರು ಸರಿ ಬನ್ನಿ ಅಂತ ಹೇಳಿದಾಗ ಅವ್ರು ಕರ್ಕೊಂಡಾಗ ಹೋಗ್ತೀವಿ ಅನ್ನೋದು ನನ್ನ ಪಾಲಿಸಿ. ಬಿಕಾಸ್ ನಾನು ಮಂತ್ರಾಲಯಕ್ಕೆ ಹೇಳ್ತಾನೆ ಇದ್ದೀನಿ ಎಷ್ಟು ಟೈಮಿಂದ ಹೋಗಬೇಕು ಅಂದ್ಕೊಂಡು, ಬಟ್ ಇಲ್ಲಿವರೆಗೂ ಆಗ್ತಿಲ್ಲ. ಮೇ ಬಿ ರಾಯರ್ ನನಗೆ ಯಾವಾಗ ಅವಕಾಶನ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಈಗ ನನಗೆ ಮನೆ ದೇವ್ರು ನೋಡೋ ಅವಕಾಶನ ಮನೆ ದೇವ್ರು ಕೊಟ್ಟಿದ್ದಾರೆ. ಸರಿ ಹೋಗಿ ಬರೋಣ ಅಂತ ಸೊ ಹೊರಡ್ತಿದ್ದೀವಿ. ಸೊ ಇನ್ನೂ ಹೂವು ಕಾಯಿ ಏನೂ ತೊಗೊಂಡಿಲ್ಲ, ಇಲ್ಲೇ ಹೋಗ್ಬೇಕಾದ್ರೆ ತೊಗೊಂಡು ಹೋಗೋಣ ಅಂತ. ಯಾಕಂದರೆ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಏನೂ ತೊಗೊಂಡು ರೆಡಿ ಮಾಡ್ಕೊಂಡಿರಲ್ಲ. ಆ್ಯಕ್ಚುಲಿ ಒಂದು ದಿನಕ್ಕೆ ಮುಂಚೆ ಎಲ್ಲ ತೊಗೊಂಡು ಮನೇಲಿ ಒಂದಿನ ಇಟ್ಕೊಂಡು ಆಮೇಲೆ ಮನೆ ದೇವಸ್ಥಾನಕ್ಕೆ ಆಗಿರ್ಬೋದು ಏನಕ್ಕಾರ ಪೂಜೆ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ವ, ಸೊ ನಾನೇನು ತೊಗೊಂಡಿರಲಿಲ್ಲ. ಸೊ ಮನೆಯಲ್ಲಿರೋ ಊದ್ಕಡ್ಡಿ ಆಗಿರ್ಬೋದು, ಅರಿಶಿನ ಕುಂಕುಮ ಎಲ್ಲ ಮನೇಲಿತ್ತು, ಅದನ್ನು ತೊಗೊಂಡಿದ್ದೀನಿ. ಬಟ್ ಹೂವು ಹಣ್ಣು ಕಾಯಿ ಎಲೆ ಅಡಿಕೆ ಅದೇನೂ ಇರಲಿಲ್ಲ. ಸೊ ಸರಿ ಅದನ್ನು ತೊಗೊಳ್ಳೋಣ ಅಂತ ಮಾರ್ಕೆಟಿಗೆ ಬಂದಿದ್ವಿ. ಸೊ ನನಗೆ ಆ್ಯಕ್ಚುಲಿ ಮಾರ್ಕೆಟ್ ಏನಕ್ಕಂತ ಗೊತ್ತಿಲ್ಲ, ನಂಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಮಾರ್ಕೆಟ್ ತುಂಬ ಗಿಡ ಮರಗಳು, ದೊಡ್ಡ ದೊಡ್ಡ ಮರ ಗಿಡ ಎಲ್ಲ ಇದೆ, ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗೆ ಹಣ್ಣು ತೊಗೊಂಡು ಎಲೆ ಅಡಿಕೆ ಕೂಡ ತೊಗೊಂಡ್ವಿ. ಸರಿ ಹೂವು ಇರಲಿಲ್ಲ, 2-3 ಹತ್ರ ಹೂವು ನೋಡಿದ್ವಿ, ಫ್ರೆಶ್ ಆಗಿರಲಿಲ್ಲ. ಸರಿ ಅಂತ ಮಾರ್ಕೆಟಲ್ಲೇ ತೊಗೊಳ್ಳೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಹೂವು ತುಂಬಾ ಚೆನ್ನಾಗಿತ್ತು, ತುಂಬಾ ಇಟ್ಕೊಂಡಿದ್ರು. ಸೊ ಎಲ್ರಿಗಿಂತ ನಂಗೆ ಈ ಅಕ್ಕಲ್ಲಿ ಯಾಕೋ ಒಂದು ಸ್ವಲ್ಪ ಅಯ್ಯೋ ಅನಿಸ್ತು. ಅದಕ್ಕೆ ಇವ್ರ ಹತ್ರನೇ ತೊಗೊಳ್ಳೋಣ ಅಂತ ಹೇಳಿ ಹೂವು ಎಲ್ಲ ಕೇಳಿದೆ. ಸೊ ಇತ್ತು ಹೂ ರೇಟು ಕಡಿಮೆ ಅಂತಲೂ ಹೇಳೋದಕ್ಕಾಗೋದಿಲ್ಲ, ಜಾಸ್ತಿ ಅಂತಲೂ ಹೇಳೋಕ್ಕಾಗಲ್ಲ, ಮೀಡಿಯಮ್ಮಾಗಿ ಹೂ ರೇಟ್ ಎಲ್ಲ ಇತ್ತು. ನನಗೆ ಬೇರೆ ಥರದ್ದು ಹೂ ಬೇಕಿತ್ತು, ಬಟ್ ಬೇರೆ ಥರ ಏನೂ ಇರಲಿಲ್ಲ, ಆಪ್ಷನ್ನೇ ಇರಲಿಲ್ಲ. ಯೆಲ್ಲೋ ಕಲರ್, ವೈಟ್ ಕಲರ್, ಪರ್ಪಲ್ ಕಲರ್ ಈ ಥರ ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಇನ್ನು ಚೆಂಡು ಇತ್ತು, ಬಟ್ ಚೆಂಡು ದೇವ್ರಿಗೆ ಅಷ್ಟು ಯಾರೂ ಇಡಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನು ತೊಗೊಳಕ್ಕೆ ಹೋಗಲಿಲ್ಲ. ಸರಿ ಅಂತ ಹೇಳಿ 2 ಥರದ ಹೂವು ತೊಗೊಂಡೆ. ಆಮೇಲೆ ಆ್ಯಕ್ಚುಲಿ ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಸರಿ ಮಲ್ಲಿಗೆ ಹೂವು ಸ್ಯಾರಿ ಹಾಕ್ಕೊಂಡಿದ್ವಲ್ಲ, ಮಲ್ಲಿಗೆ ಹೂವು ಮುಟ್ಕೊಳ್ಳೋಣ ಅಂತ ನೋಡಿದೆ. ನನ್ನ ಹಸ್ಬೆಂಡ್ ಕೂಡ ಮುಟ್ಕೊಳ್ಳೋಕೆ ಏನಾದರೂ ಬೇಕಾದ್ರೆ ತೊಗೋ ಅಂತಂದರು. ನಾನು ಫಸ್ಟಿಂದನೂ ಮಲ್ಲಿಗೆ ಹೂವು ಬಿಟ್ಟರೆ ಬೇರೆ ಏನು ಹೂವನ್ನೂ ಮುಡಲ್ಲ. ಬಟ್ ಕೇಳಿದೆ, ಅಲ್ಲಿ ಇರಲಿಲ್ಲ ಮಲ್ಲಿಗೆ ಹೂವು, ಕಾಕಡ ಕನಕಾಂಬರ ಇತ್ತು. ಬಟ್ ನನಗೆ ಅದೆಷ್ಟು ಇಷ್ಟ ಆಗಲ್ಲ ಮುಟ್ಕೊಳ್ಳೋಕ್ಕೆ, ನಾನು ಮುಡೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ನಾನು ಬೇಡ ಅಂತ ಹೇಳಿಬಿಟ್ಟು ಮತ್ತು ಬರೀ ದೇವ್ರಿಗೆ ಮಾತ್ರ 3 ಬಾರ್ ಹೂವು ತೊಗೊಂಡೆ. ಸೊ ಯಾಕಂದ್ರೆ ಅಭಿಷೇಕ ಮಾಡಿಸಿಲ್ಲ, ಅಭಿಷೇಕ ಮಾಡಿದರೆ ನಿಯರ್ಲಿ ಒಂದು 4,000 to 5,000ಗೆ ಹೂವನ್ನೇ ತೊಗೊತೀವಿ. ದೊಡ್ಡ ದೊಡ್ಡ ಬ್ಯಾಗಲ್ಲಿ 2 ಬ್ಯಾಗ್ ತುಂಬ ತೊಗೊತೀವಿ. ಬಟ್ ಇಲ್ಲಿ ನಾವು ಪೂಜೆ ಮಾಡಿಸೋದಕ್ಕೆ ಮಾತ್ರ ಹೋಗ್ತಿರೋದ್ರಿಂದ ಒಂದು 3 ಬಾರ್, ಯಾಕಂದರೆ ನಾವು ಸಾಯಂಕಾಲ ಬೇರೆ ಅಲ್ವಾ, ಬೆಳಗ್ಗೆ ಯಾರಾದರೂ ಅಭಿಷೇಕ ಮಾಡಿಸಿ ಎಲ್ಲ ಹೂವೆಲ್ಲ ಅಲಂಕಾರ ಮಾಡಿರ್ತಾರೆ. ಈಗ ಸೊ ಇವಾಗ ನಾವು ತೊಗೊಂಡೋದ್ರೂ ಕೂಡ ಹೂವು ಹಾಗೆ ಮಾಡ್ಕೊಂಡು ಬೆಳಗ್ಗೆ ಹಾಕ್ತಾರೆ ಏನೋ ಅಂತ ಒಂದು ಇಂಟೆನ್ಷನಲ್ಲಿ ನಾವು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂವು ಮಾತ್ರ ತೊಗೊಂಡೋದ್ವಿ. ಹಾಗೆ ನನಗೆ ಮನೆಗೂ ಕೂಡ ಡೈಲಿ ದಾಸವಾಳ ಇಟ್ಟು ತುಂಬಾ ಬೋರ್ ಆಗಿತ್ತು. ನನಗೆ ಬೋರ್ ಆಗಿದ್ದೆ, ಅದು ದೇವ್ರಿಗೆ ಎಷ್ಟು ಬೋರ್ ಆಗಿರಲ್ಲ ನಮ್ಮ ಮನೇಲಿರೋ ದೇವ್ರುಗಳಿಗೆ. ಸರಿ ಸ್ವಲ್ಪ ಚೇಂಜ್ ಮಾಡೋಣ ಈಗಲಾದರೂ ಅಂತ ಅಂದ್ಕೊಂಡು ಒಂದು ಅರ್ಧ kg ಮನೆಗೆ ನಾನು ಹೂವು ತೊಗೊಂಡೆ. ಹಾಗೆ ಚಾಮಂತಿಗೆನೇ ತೊಗೊಂಡೆ. ಆ್ಯಕ್ಚುಲಿ ಬಿಳಿ ಹೂವು ತೊಗೊಳ್ಬೇಕಿತ್ತು, ನಾನು ಸ್ವಲ್ಪ ಅಲ್ಲಿ ಕನ್ಫ್ಯೂಷನ್ ಆಗಿ ಯೆಲ್ಲೋ ಕಲರ್ ತೊಗೊಂಡೆ. ಸರಿ ತೊಗೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಕ್ಲೋಸ್ ಇತ್ತು, ನನಗೆ ಸಡನ್ ಶಾಕ್ ಆಗಿತ್ತು. ದೇವಸ್ಥಾನದ ಒಳಗಡೆ ಎಲ್ಲರೂ ಲೈಟ್ ಆಫ್ ಮಾಡಿದರು. ಫೋನ್ ಮಾಡ್ಕೊಂಡು ಬರಬೇಕಿತ್ತೇನೋ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂದ್ಕೊಂಡ್ವಿ. ಬಟ್ 500 ಫೋನ್ ಹಾಕಿದ್ಮೇಲೆ ಇಲ್ಲ ಇದ್ದೀನಿ ಬರ್ರಿ ನಾನು ತೆಗಿತೀನಿ, ಈಗ ಕ್ಲೋಸ್ ಮಾಡಿದೆ ಅಂತಂದು. ಸರಿ ಬರಬೇಕಾದ್ರೇ 500 ಕೂಡ ಎಲ್ಲ ಬಾಗಿಲೆಲ್ಲ ಓಪನ್ ಮಾಡಿ ಒಳಗಡೆ ಬನ್ನಿ ಅಂತ ಹೇಳಿದ್ರು. ಅಲ್ಲೇ ಎಲ್ಲ ಒಂದು ಬುಟ್ಟಿ ತೊಗೊಂಡು ತಟ್ಟೆಗೆಲ್ಲ ಇಟ್ಕೊಟ್ಟು ಪೂಜೆಗೆ ಕೊಟ್ಟೆ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ದೇವರು ಕೂಡ ಯಾರೂ ಅಭಿಷೇಕ ಮಾಡಿಸಿಲ್ಲ ಅಂತ ಅಂದ್ಕೊಂಡಿಲ್ಲ, ಅಷ್ಟೊಂದು ಹೂವಿನ ಅಲಂಕಾರ ಇರಲಿಲ್ಲ. ಮೇ ಬಿ ಮಾಡಿಸಿರ್ತಾರೆ ಅಂತ ನಾನು ಅಂದ್ಕೊಂಡೆ.
ಬಟ್ ಏನೂ ಮಾಡಿಸಿಲ್ಲ. ಬಟ್ ಐನೋರು ಹೇಳಿದ್ರು ಹೂವು ಎಲ್ಲ ಹಾಕ್ಬಿಟ್ಟಿದ್ದೀನಿ, ನೀವು ಕೊಟ್ಟಿರೋ ಹೂವನ್ನ ಬೆಳಗ್ಗೆಗೆ ಅಲಂಕಾರ ಮಾಡ್ತೀನಿ ಆಗ್ಬೋದಾ ಅಂತ ಕೇಳಿದ್ರು. ಬಟ್ ಈಗಲೂ ಹಾಕಿದ್ರು ಬೆಳಗ್ಗೆ ಹಾಕಿದ್ರು ದೇವ್ರಿಗೆ ಸೇರುತ್ತಲ್ವ, ಸೊ ಸರಿ ಬೆಳಗ್ಗೆನೇ ಹಾಕಿ ಅಂತ ಹೇಳ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಒಂದು 5 ಪ್ರದಕ್ಷಿಣೆ ಹಾಕಿ ಇರೋ ತನಕ ಆಯು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡು ಅಂತ ಕೇಳಿಕೊಂಡು ಸೊ ಪೂಜೆ ಎಲ್ಲ ಮಾಡಿಕೊಟ್ರು ನನಗೆ. ಹಾಗೆ ನಮ್ಮೂರವ್ರು ಕೂಡ ವಿಶ್ವನಾಥ್ಪುರದವ್ರು ಕೂಡ ಯಾರೋ ಪೂಜೆ ಮಾಡಿಸ್ಕೊಳಕ್ಕೆ ಬಂದಿದ್ರು, ಬಟ್ ನನಗೆ ಅಷ್ಟು ಪರಿಚಯ ಇಲ್ಲ. ಸೊ ನಮ್ಮದೆಲ್ಲ ಪೂಜೆ ಆಗಿತ್ತಲ್ವ, ಸೊ ದೇವಸ್ಥಾನದ ಆಚೆ ಕಡೆ ನಾಗರಕಲ್ಲು ಕೂಡ ಇದೆ, ಸೊ ಅದಕ್ಕೆ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ. ಬಟ್ ಆ್ಯಕ್ಚುಲಿ ಇಲ್ಲೂ ಬಂದು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಬೇಕಿತ್ತು, ಬಟ್ ನಾನು ಇಲ್ಲಿ ಮರೆತುಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಟೈಮ್ ಅಭಿಷೇಕ ಮನೆ ಗೃಹ ಪ್ರವೇಶ ಇರೋದ್ರಿಂದ ಅಭಿಷೇಕಕ್ಕೆ ಇಟ್ಕೊತೀವಿ, ಸೊ ಆಗ ಬಂದು ಇದಕ್ಕೂ ಕೂಡ ಪೂಜೆ ಮಾಡ್ಕೊಂಡು ಹೋಗಬೇಕಿತ್ತು. ಸರಿ ಅಂತ ಈಗ ಬರೀ ನಮಸ್ಕಾರ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಚೆನ್ನಾಗಿತ್ತು, ಬಿಕಾಸ್ ನನಗೊಂದು ಸ್ವಲ್ಪ ಬರ್ದ ತಕ್ಷಣ ಕ್ಲೋಸ್ ಇರೋದಕ್ಕೆ ನನಗೆ ಫೋನ್ ಮಾಡ್ಕೊಂಡು ಬರಬೇಕಿತ್ತೇನೋ ಅಂತ ಒಂದು ಸ್ವಲ್ಪ ಬೇಜಾರಾಗೋಯಿತು. ಬಟ್ ನೆಕ್ಸ್ಟು ನನ್ನ ಹಸ್ಬೆಂಡ್ ಫೋನ್ ಮಾಡಿದಾಗ ಇದೀವಿ ಬನ್ನಿ ಅಂತೇಳಿದ್ರು, ಖುಷಿ ಆಯಿತು. ಸೊ ಪೀಸ್ಫುಲ್ಲಾಗಿ ದೇವ್ರನ್ನ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ರಿಟರ್ನ್ ಆದ್ವಿ. ಬಿಕಾಸ್ ಅವನಿಗೂ ಕೂಡ ಹೋಮ್ ವರ್ಕ್ಸ್ ಮಾಡಬೇಕಿತ್ತು, ಮತ್ತು ಇನ್ನೂ ಕುಕ್ ಮಾಡಿರಲಿಲ್ಲ. ಸೊ ಆಲ್ರೆಡಿ 7:30 ಆಗಿತ್ತು. ಸೊ ಅವನಿಗೆ 9:15 ನಿದ್ದೆ ಮಾಡಿಬಿಡ್ತಾನೆ. ಸೊ ಅಷ್ಟರೊಳಗಡೆ ನಾನು ಹೋಮ್ವರ್ಕ್ ಎಲ್ಲ ಮಾಡಿಸಿ ಊಟ ಮಾಡಿಸಿ ಮಲಗಿಸ್ಬೇಕಿತ್ತು. ಸರಿ ಅಂತ ಹೇಳಿ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆದ್ವಿ. ಸೊ ಮನೆಗೆಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಇವತ್ತಿನ ಲಾಗ್ ಇದಾಗಿತ್ತು. ಈ ಲಾಗ್ ನಿಮ್ಗೆ ಇಷ್ಟ ಆದರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.